ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು JK ಪ್ರಾಪರ್ಟೀಸ್ ಚಿತ್ರದುರ್ಗ. ಸ್ನೇಹಿತರೆ, ಈ ದಿನ ಒಂದು ಲ್ಯಾಂಡ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಮಡ್ ರೋಡ್ಗೆ ವಿಲೇಜಿಂದ 1 ಕಿಲೋಮೀಟ್ರ್ ಈ ಮಡ್ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಲ್ಯಾಂಡು ಸ್ನೇಹಿತರೆ. 6.5 ಎಕರೆ ಜನರಲ್ ಪ್ರಾಪರ್ಟಿ ನೋಡಿ ಸ್ನೇಹಿತರೆ. ಇದೆ ಲ್ಯಾಂಡ್ ಸುತ್ತಲೂ ಫೆನ್ಸಿಂಗ್ ಇದೆ ಸ್ನೇಹಿತರೆ, ಬೇಲಿ ಇದೆ ಸುತ್ತಲೂ, ರೆಡ್ ಸಾಯಿಲ್ ಸ್ನೇಹಿತರೆ. ಯಾರೆಲ್ಲ ಚಾನಲ್ ನೋಡ್ತಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರಸ್ತೆಗೆ ಅಟ್ಯಾಚು, ಪೂರ ಈ ರಸ್ತೆಗೆ ಅಟ್ಯಾಚ್ ಇದೆ. ವಿಲೇಜಿಂದ 1 ಕಿಲೋಮೀಟ್ರ್ ಇದೆ. ವಿಲೇಜ್ ಒಳಗಡೆಯಿಂದನೇ ಬರಬೇಕು. ಸ್ಟೇಟ್ ಹೈವೇಗೆ ಬಂದು, ಸ್ಟೇಟ್ ಹೈವೇಯಿಂದ ವಿಲೇಜ್ ರೋಡಲ್ಲಿ ಬಂದು, ವಿಲೇಜ್ ಒಳಗಡೆಯಿಂದ ಈ ರೋಡಿಗೆ ಬಂದರೆ ಈ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಇದು 6.5 ಎಕರೆ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ನೋಡಿ, ಇದೇ ರಸ್ತೆ, ಪೂರ ರಸ್ತೆಗೆ ಅಟ್ಯಾಚ್ ಇದೆ ಸ್ನೇಹಿತರೆ. ಇದು ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ ಸ್ನೇಹಿತರೆ. ವಿಲೇಜ್ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ. ಅಕ್ಕಪಕ್ಕ ಎಲ್ಲ ಮನೆ, ಅಲ್ಲಿಂದಲೂ ಕಂಟಿನ್ಯೂ ಮನೆಗಳಿದ್ದಾವೆ ತೋಟದಲ್ಲಿ. ಇದು ವೇದಾವತಿ ತೊರೆಗೆ ಒಂದು ಜಮೀನು 100 ಮೀಟ್ರಲ್ಲಿದೆ ಸ್ನೇಹಿತರೆ. ವೇದಾವತಿ ತೊರೆಗೆ 100 ಮೀಟ್ರಲ್ಲಿ ವೇದಾವತಿ ತೊರೆ ಇದೆ. ಇಲ್ಲಿ ಬರೀ ತೋಟಗಳೇ ಸ್ನೇಹಿತರೆ. ಇದು ಮೊದಲಿಂದನೂ ಇಲ್ಲಿ ಅಡಿಕೆ ತೋಟಗಳೇ ಜಾಸ್ತಿ ಈ ಏರಿಯಾ. ನೋಡಿ, ಹಳೆ ತೋಟಗಳು ಸುಮಾರು ಇದ್ದಾವೆ. ಇದು ಚೌಕವಾಗಿ ಸ್ಕ್ವೇರ್ ಆಗಿದೆ ಸ್ನೇಹಿತರೆ. ಭೂಮಿ ತುಂಬ ಸ್ಕ್ವೇರ್ ಆಗಿದೆ ನೋಡಿ. ರೆಡ್ ಸಾಯಿಲ್. ಇದರಲ್ಲಿ ಒಂದು ಬೋರ್ ಇದೆ ಸ್ನೇಹಿತರೆ, ಬೋರ್ ಇದೆ. ಸೂಪರಾಗಿದೆ ಸ್ನೇಹಿತರೆ. ಜಮೀನು ಮಾತ್ರ ಮಟ್ಟವಾಗಿ, ಏನು ತಗ್ಗು ಉಬ್ಬು ಏನೂ ಇಲ್ಲ, ಲೆವೆಲ್ಲಾಗಿದೆ. 4 ಮೂಲೆಯೂ ಚೌಕವಾಗಿದೆ. ರೆಡ್ ಸಾಯಿಲ್ಲು, ಜನರಲ್ ಪ್ರಾಪರ್ಟಿ. ವಿಲೇಜಿಂದನೂ ತುಂಬಾ ಹತ್ತಿರವಾಗಿದೆ. ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ, ತೋಟಗಳಿದ್ದಾವೆ. ಈಗ ಜಮೀನುಗಳು ಯಾವರು ಕಡಿಮೆ ಕೊಡ್ತಾಯಿಲ್ಲ ಸ್ನೇಹಿತರೆ. ಎಲ್ಲ 18-20 ಲಕ್ಷ ಆಗಿದ್ದಾವೆ ನೋಡಿ. ಇಲ್ಲೇ ಪಕ್ಕದಲ್ಲಿ ಮನೆ, 3 ಮನೆ 4 ಮನೆ ಏಕ ಕಂಟಿನ್ಯೂ ಇದ್ದಾವೆ ಸ್ನೇಹಿತರೆ. ಬಂದು ಇಲ್ಲೇ ವಾಸ ಇರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀರಿಂದು ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ. ವೇದಾವತಿ ತೊರೆ 100 ಮೀಟ್ರಲ್ಲಿರೋದ್ರಿಂದ ಈ ತೊರೆಯಿಂದನೇ ಬೋರ್ ತೊಗೋಬೋದು. ಆಲ್ರೆಡಿ ಇದರಲ್ಲಿ ಬೋರ್ ಇದೆ. 2.5 ಇಂಚು ನೀರು ಫುಲ್ ಬರ್ತದೆ. ಒಳ್ಳೆ ನೀರೂ ಇದೆ ಜಮೀನಲ್ಲಿ ನೋಡಿ ಸ್ನೇಹಿತರೆ. ಈ ಜಮೀನಿನ ಬೆಲೆ ಬಂದು ಅವರು 18 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ. 18 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ನೆಗೋಷಿಯೇಷನ್ ಆಗುತ್ತೆ, ಕೂತ್ಕೊಂಡು ವ್ಯವಹಾರಕ್ಕೆ ಮಾಡಿದ್ರೆ ನೆಗೋಷಿಯೇಷನ್ ಆಗುತ್ತೆ ಸ್ನೇಹಿತರೆ. ಇಲ್ಲೇನು ಮಧ್ಯವರ್ತಿಗಳೇನಿರಲ್ಲ. ಓನರ್ನ ಭೇಟಿ ಮಾಡಿಸ್ತೀನಿ, ಕೂತ್ಕೊಂಡು ಮಾತಾಡೋಣ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಚೆನ್ನಾಗಿದೆ ಭೂಮಿ ಮಾತ್ರ, ಸೂಪರಾಗಿದೆ ಸ್ನೇಹಿತರೆ. ಒಂದೇ ಒಂದು ನೆಗೆಟಿವ್ ಪಾಯಿಂಟ್ಸ್ ಇಲ್ಲ, ಆ ಥರ ಇದೆ ಭೂಮಿ. ಏನು ನೆಗೆಟಿವ್ಸ್ ಹೇಳೋಕ್ಕೆ ಏನೂ ಇಲ್ಲ. ನೆಗೆಟಿವ್ ಏನಪ್ಪ ಒಂದು ಅಂದರೆ, ಹಳ್ಳಿ ವಿಲೇಜ್ ಒಳಗಡೆ ಬರಬೇಕು, ಅದೊಂದೇ ನೆಗೆಟಿವ್, ಮತ್ತೇನು ನೆಗೆಟಿವ್ ಇಲ್ಲ. ರೋಡು ಸೂಪರಾಗಿದೆ ಸ್ನೇಹಿತರೆ. ವಿಲೇಜ್ ಒಳಗಡೆ ಸ್ವಲ್ಪ ಊರಲ್ಲಿ ಒಳಗಡೆ ಬರೋದ್ರಿಂದ ಅಲ್ಲಿ ಸ್ವಲ್ಪ ತೊಂದರೆ. ಅದು ಬಿಟ್ಟರೆ ಇನ್ನೇನು ಇದಕ್ಕೆ ಜಮೀನಿಗೆ ಬರ್ತಕ್ಕಂಥ ರಸ್ತೆ ಮಾತ್ರ ಸೂಪರಾಗಿದೆ. ಅದು ಯಾವುದೇ ರೀತಿ ತೊಂದರೆ ಇಲ್ಲ. ನೀರಿಂದು ಚೆನ್ನಾಗಿದೆ ಏರಿಯಾ, ಭೂಮಿ ಚೆನ್ನಾಗಿದೆ, ಸುತ್ತಲೂ ಬೇಲಿ ಇದೆ. ಏನು ಫೆನ್ಸಿಂಗ್ ಹಾಕ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಏನೂ ಒಳಗಡೆ ಬರೋಲ್ಲ, ಆ ಥರ ಇದೆ. ಅಕ್ಕಪಕ್ಕ ಮನೆ ಇದ್ದಾವೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.